OTT ಯುಗದಲ್ಲಿ ಸರ್, ಅಂದರೆ ಕಲಾವಿದರಿರಬಹುದು, ತಂತ್ರಜ್ಞರಿರಬಹುದು, ಎಲ್ಲೋ ಒಂದು ಕಡೆ ಹೆಂಗೆ ಸರ್ವೇ ಆಗ್ತಾ ಇದ್ದಾರೆ ಸರ್ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಈ OTT ಬಂದಿದ್ದರಿಂದ ಜನಕ್ಕೆ ಜಾಸ್ತಿ ಕೆಲಸ ಸಿಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ನಾವು ಹಳೆಯ ಆ್ಯಕ್ಟರ್ಗಳು ನೋಡ್ತಾ ಇದ್ದೀವಿ, ಎಷ್ಟೊಂದು ಪ್ರೋಗ್ರಾಮ್ಸ್ಗಳು ನೋಡ್ತಾ ಇದ್ದೀವಿ, ಅದರಲ್ಲಿ ಎಷ್ಟೊಂದು ಜನಕ್ಕೆ ಕೆಲಸ ಸಿಗ್ತಾ ಇದೆ. ಒಂದು ಪಕ್ಷ ನೋಡೋಕೆ ಹೋದರೆ ಐ ಥಿಂಕ್ ಅದನ್ನು ವರ ಥರನೇ ನೋಡ್ಬೇಕು ನಾವು. ಓಕೆ. ಬಿಕಾಸ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಎಲ್ಲರಿಗೂ ಕೆಲಸ ಇದೆ. ಈಗ ಕರೆಕ್ಟಾಗಿ ಮಾಡೋರು ಸಿಗಬೇಕು. ಓಕೆ ಸರ್, ನಾವಾಗಲೇ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ, ತುಂಬ ಪ್ರಾಕ್ಟಿಕಲ್ ಅನಿಸುತ್ತೆ ನೀವು. ಅಂದರೆ ಜೀವನವನ್ನು ತುಂಬ ಹತ್ತಿರದಿಂದ ನೋಡಿದ್ದೀರಾ, ಅಂದರೆ ಎಲ್ಲವನ್ನ ನೀವು ಅನುಭವಿಸಿ ಬಂದಿದ್ದೀರಾ. ನಿಮ್ಮ ಪ್ರಕಾರ ನೀವು ಜೀವನ ಹೆಂಗೆ ನೋಡ್ತೀರಿ ಸರ್? ಝೀರೋ, ಓಕೆ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಅಲ್ಲ, ಯಾವ ರೀತಿಯಾಗಿ ನೀವು ಅದನ್ನ? ಬೆಳಗ್ಗೆ ಎದ್ದಾಗ ಫಸ್ಟ್ ಎದ್ವಲ್ಲ ಅಂತ ಒಂದು ಖುಷಿ, ಇನ್ನು ಬದುಕಿದ್ದೀವಿ ಅಂತ ಖುಷಿ. ಆವತ್ತಿನ ದಿವಸ ಕಳಿಬೇಕು ಅಷ್ಟೇ, ಅದೇ ಲಾಸ್ಟ್. ಸೊ ಈ 24 ಗಂಟೆಯಲ್ಲಿ ಏನಂತ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ಬರುತ್ತೋ ಅದನ್ನು ತೊಗೊಳ್ತೀನಿ, ಏನು ಬರಲಿಲ್ವೋ ಏನು ಮಾಡೋಕ್ಕಾಗಲ್ಲ ಅದು. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಎವ್ರಿ ಡೇ ಇಸ್ ಝೀರೋ. ಯಾರಿಂದನೂ ಎಕ್ಸ್ಪೆಕ್ಟೇಷನ್ ಇರಲ್ಲ, ಯಾವುದರಿಂದನೂ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಒಂದೇ ಒಂದು ಮಾಡ್ಬೋದು ಈ 24 ಗಂಟೆನಲ್ಲಿ, ಕರೆಕ್ಟಾಗಿ ನಿನ್ನ ಡ್ಯೂಟಿ ನೀನು ಕರೆಕ್ಟಾಗಿ ಮಾಡಬೇಕು. ಆವಾಗ ನಾಳೆದಕ್ಕೆ ದಿನ ಸುಲಭ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕೆಲಸ ಆಗಿರ್ಬೋದು, ನನ್ನ ಪ್ರೊಫೆಷನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ತಂದೆ ಆಗಿ, ಮಗನಾಗಿ, ತಮ್ಮನಾಗಿ, ಇಷ್ಟೇ ಇರೋದು ನಿಮಗೆ. ಈ 24 ಅವರ್ಸ್ ಮಾತ್ರ ಇರೋದು, ಎವ್ರಿ ಡೇ 24 ಅವರ್ಸ್ ಮಾತ್ರ. ಇವತ್ತು ಸಾಯಂಕಾಲವರೆಗೂ ಇದೆ ನನ್ನ ಕೈಯಲ್ಲಿ. ಇವತ್ತು ಸಾಯಂಕಾಲದವರೆಗೂ ಏನು ಮಾಡ್ಬೋದು? ನನ್ನ ಡ್ಯೂಟಿ ಅಷ್ಟು ಮಾತ್ರ ಮಾಡ್ಬೋದು, ಅಷ್ಟೇ ನನ್ನ ಕೈಯಲ್ಲಿರೋದು.